ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಕೇಂದ್ರದ ಪೊಲೀಸರಿಗಿಂತ ಗೌರಿಬಿದನೂರು ಪೊಲೀಸರೇ ಲೇಸು. ಬೈಕ್ ವೀಲಿಂಗ್ ಮಾಡುತ್ತಿದ್ದ ಮೂವರ ಬಂಧನ. ಗೌರಿಬಿದನೂರಿನಲ್ಲಿ ಮೂವರು ವೀಲಿಂಗ್ ವೀರರ ಅಂದರ್. ವೀಲಿಂಗ್ ಮಾಡಿದ ಆರೋಪದಲ್ಲಿ ಅಪ್ರಾಪ್ತ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಫ್ಯಾಷನ್ ಶೋ. ಹೊಸ ವರ್ಷದ ಪ್ರಯುಕ್ತ ವಿಮಾನ ನಿಲ್ದಾಣ ಆಡಳಿತ ಮಂಡಳಿಯಿಂದ ಫ್ಯಾಷನ್ ಶೋ. ಸೊಂಟ ಬಳುಕಿಸುತ್ತಾ ಪೋಸ್ ಕೊಟ್ಟ ಯುವತಿಯರು. ಸೆಲ್ಫಿ ಕ್ರೇಜ್ ಯುವತಿಯರಿಗಾಗಿ ಹೊಸ ಲುಕ್ ಅನಾವರಣ. ಸರಣಿ ಸಾವುಗಳಿಂದ ಬೆಚ್ಚಿ ಬಿದ್ದ ಕೋಲಾರ ಜಿಲ್ಲೆ. ಒಂದು ತಿಂಗಳ ಅವಧಿಯಲ್ಲಿ ಅಪಘಾತದಲ್ಲಿ 50ಕ್ಕೂ ಹೆಚ್ಚು ಸಾವು. ಶಾಂತಿ ಹೋಮ ಮಾಡಿಸುವ ಸಿದ್ಧತೆಯಲ್ಲಿ ಶಾಸಕರು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ಗೌರಿಬಿದನೂರು ತಾಲೂಕಿನಲ್ಲಿ ದೇಶಿ ಸಂಸ್ಕೃತಿಗೆ ಚಾಲನೆ ನೀಡಿದ ಶಾಸಕ ಪುಟ್ಟಸ್ವಾಮಿ ಗೌಡ. ರೈತ ಹಾಗೂ ಜಾನುವಾರುಗಳ ರಕ್ಷಣೆಗೆ ಕರೆ. ವಾರ್ತೆಗಳ ವಿವರ. ಬೈಕ್ ವೀಲಿಂಗ್ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಗೌರಿಬಿದನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ವೀಲಿಂಗ್ ಮಾಡುತ್ತಿರುವ ಬಗ್ಗೆ ಆರೋಪಗಳಿದ್ದರೂ ಚಿಕ್ಕಬಳ್ಳಾಪುರ ಪೊಲೀಸರು ಕಾರ್ಯಾಚರಣೆ ಮಾಡಲು ಮೀನಾಮೇಷ ಎಣಿಸುತ್ತಿರುವಾಗಲೇ ಗೌರಿಬಿದನೂರು ಪೊಲೀಸರು ಅಪ್ರಾಪ್ತ ಸೇರಿದಂತೆ ಮೂವರು ವೀಲಿಂಗ್ ವೀರರನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಬೈಕ್ ವೀಲಿಂಗ್ ಎಂಬುದು ಪುಂಡರಿಗೆ ಚೆಲ್ಲಾಟವಾದರೆ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಪ್ರಾಣ ಸಂಕಟ. ಇನ್ನು ಎಷ್ಟೇ ಕಷ್ಟ ಇದ್ದರೂ ಮಕ್ಕಳ ಆನಂದಕ್ಕಾಗಿ ಬೈಕ್ ಕೊಡಿಸುವ ಪೋಷಕರು ಮಕ್ಕಳ ಚಲನವಲನ ಗಮನಿಸುವಲ್ಲಿ ವಿಫಲವಾಗುತ್ತಿದ್ದು ಪುಂಡಾಟಿಕೆ ಮೆರೆಯುವಲ್ಲಿ ಯುವಕರು ತೀವ್ರ ಮುಂದೆ ಸಾಗುತ್ತಿದ್ದಾರೆ. ಈ ಹಿಂದೆ ಕರ್ಕಶ ಸದ್ದು ಮಾಡುತ್ತಿದ್ದ ಸೈಲೆನ್ಸರ್ ಬೈಕುಗಳ ವಿರುದ್ಧ ಸಮರ ಸಾರಿ ಶಹಬಾಷ್ ಎನಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ಪೊಲೀಸರು ವೀಲಿಂಗ್ ಮಾಡುವವರಿಗೆ ಕಡಿವಾಣ ಹಾಕಲು ಮಾತ್ರ ಈವರೆಗೂ ಮುಂದಾಗಿಲ್ಲ. ಪೊಲೀಸರ ಈ ಜಾಣ ಮೌನಕ್ಕೆ ಅಸ್ತ್ರವಾಗಿಸಿಕೊಂಡಿರುವ ಪುಂಡರು ಸಿಕ್ಕ ಕಡೆ ವೀಲಿಂಗ್ ಮಾಡುವ ಮೂಲಕ ರಸ್ತೆಯಲ್ಲಿ ಸಂಚರಿಸುವ ವೃದ್ಧರು ಮಕ್ಕಳ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದಾರೆ. ಆದರೂ ಪೊಲೀಸರು ಮಾತ್ರ ಈ ಪುಂಡರ ವಿರುದ್ಧ ಕ್ರಮ ಜರುಗಿಸಲು ಮುಂದಾಗಿಲ್ಲ. ಆದರೆ ಗೌರಿಬಿದನೂರು ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದು ವೀಲಿಂಗ್ ಮಾಡುತ್ತಿದ್ದವರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರಿಬಿದನೂರು ನಗರದ ಅಬ್ದುಲ್ ರೆಹಮಾನ್, ಮುಬಾರಕ್, ಕಾರ್ತಿಕ್ ಎಂಬುವವರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಕಾನೂನು ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಏಡಗೂರು ರಸ್ತೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಡೆ ಅಪರಾಧ ಸಿಬ್ಬಂದಿಯಾದ ಅಶ್ವತ್ಥಪ್ಪ, ನವೀನ್ ಕುಮಾರ್ ಗಸ್ತು ಮಾಡುತ್ತಿದ್ದ ವೇಳೆ ಮೂವರು 2 ಬೈಕುಗಳಲ್ಲಿ ವೀಲಿಂಗ್ ಮಾಡಿ ರಸ್ತೆಯಲ್ಲಿ ಹೋಗುವವರಿಗೆ ತೊಂದರೆ ಕೊಡುತ್ತಿರುವುದನ್ನು ಗಮನಿಸಿದ್ದಾರೆ. ಇದನ್ನು ಗಮನಿಸಿದ ಸಿಬ್ಬಂದಿ ಮೂವರು ಪುಂಡರನ್ನು ಸೆರೆ ಹಿಡಿದು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗಗ್ಗುರಿ ಪ್ರಕರಣ ದಾಖಲಿಸಿಕೊಂಡಿದ್ದು ಕಾನೂನು ಕ್ರಮ ಕೈಗೊಂಡು ಬೈಕ್ ವೀಲಿಂಗ್ ಮಾಡುವ ಪುಂಡರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಬೈಕ್ ವೀಲಿಂಗ್ ಮಾಡುತ್ತಿದ್ದ ಆರೋಪದಲ್ಲಿ ಬಂಧಿತರಾಗಿರುವ ಆರೋಪಿಗಳಲ್ಲಿ ಒಬ್ಬ ಅಪ್ರಾಪ್ತನೆಂದು ತಿಳಿದು ಬಂದಿದ್ದು ಅಪ್ರಾಪ್ತನಿಗೆ ಬೈಕ್ ನೀಡಿದ ಪೋಷಕರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಅಪ್ರಾಪ್ತರು ಬೈಕ್ ಚಲಾಯಿಸುವ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು, ಅಪ್ರಾಪ್ತರು ಬೈಕ್ ಓಡಿಸುವುದೇ ಅಪರಾಧವಾಗಿರುವಾಗ ವೀಲಿಂಗ್ನಂತಹ ಅಪರಾಧ ಮಾಡಿರುವ
ಅಪ್ರಾಪ್ತರ ವಿರುದ್ಧ ಕಾನೂನಿನಲ್ಲಿ ಕ್ರಮ ಜರುಗಿಸಲು ಸಾಧ್ಯವಿಲ್ಲ. ಹಾಗಾಗಿ ಅಪ್ರಾಪ್ತನಿಗೆ ಬೈಕ್ ನೀಡಿದ ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಪೊಲೀಸರು ಈಗಲಾದರೂ ಎಚ್ಚೆತ್ತು ವೀಲಿಂಗ್ ಮಾಡುವ ಪೋಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಅಲ್ಲದೆ ಅಪ್ರಾಪ್ತರು ಬೈಕ್ ಓಡಿಸುವುದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಪಬ್ಲಿಕ್ ಪ್ಲೇಸ್ನಲ್ಲಿ ಸೆಲ್ಫಿ ಜೊತೆಗೆ ರೀಲ್ಸ್ ಮಾಡುವವರ ಕ್ರೇಜ್ ಹೆಚ್ಚಾಗಿದ್ದು, ಸುಂದರ ತಾಣ ಕಾಣಿಸಿದ್ರೆ ಒಂದೆರಡು ಸೆಲ್ಫಿ ತೆಗೆದುಕೊಳ್ಳುವುದು ಕಾಮನ್. ಅದರಲ್ಲೂ ಏರ್ಪೋರ್ಟ್ನಂತಹ ಸ್ಥಳಗಳಿಗೆ ಬಂದರೆ ಒಂದು ಸ್ವಲ್ಪ ಜಾಸ್ತಿನೇ. ಹೀಗಾಗಿ ಇಂಥವರಿಗೆ ಇಂದು ಏರ್ಪೋರ್ಟ್ನಲ್ಲಿ ಹೊಸ ಲುಕ್ ಫ್ಯಾಷನ್ ಶೋ ಆಯೋಜಿಸಿದ್ದು, ಯುವಕ ಯುವತಿಯರ ಫ್ಯಾಷನ್ಗೆ ಪ್ರಯಾಣಿಕರು ಫಿದಾ ಆಗಿದ್ದಾರೆ. ಜಗಮಗಿಸುವ ಲೈಟಿಂಗ್ ನಡುವೆ ರೆಡ್ ಕಾರ್ಪೆಟ್ ಮೇಲೆ ಯುವಕ ಯುವತಿಯರು ಮಸ್ತ್ ರ್ಯಾಂಪ್ ವಾಕ್ ಮಾಡ್ತಿದ್ರೆ ಪಕ್ಕದಲ್ಲಿ ನಿಂತ ಜನರು ಫೋನ್ನಲ್ಲಿ ಫೋಟೋ ತೆಗೆದು ಖುಷಿ ಪಡ್ತಿದ್ದಾರೆ. ಟ್ರೆಡಿಷನಲ್ ಲುಕ್ನಿಂದ ನಾರ್ಮಲ್ ಡ್ರೆಸ್ಗಳವರೆಗೂ ಯುವಕ ಯುವತಿಯರು ಫ್ಯಾಷನ್ ಶೋ ಮಾಡ್ತಿದ್ರೆ ಈತ ಕನ್ನಡದ ಹಾಡುಗಳನ್ನು ಹಾಕಿ ಏರ್ಪೋರ್ಟ್ ಆಡಳಿತ ಮಂಡಳಿ ನೆರೆದಿರುವ ಪ್ರಯಾಣಿಕರನ್ನ ಹುರಿದುಂಬಿಸುತ್ತಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೀಸನ್ ಆಫ್ ಸ್ಮೈಲ್ಸ್ ಫೆಸ್ಟ್ ಮಾಡ್ತಿದ್ದು, ಫೆಸ್ಟ್ ಭಾಗವಾಗಿ ಇಂದು ಪ್ರಯಾಣಿಕರಿಗೆ ಫ್ಯಾಷನ್ ಶೋ ಆಯೋಜಿಸಿದ್ರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಶಾಪಿಂಗ್ ಏರಿಯಾದಲ್ಲಿ ಫ್ಯಾಷನ್ ಶೋ ರ್ಯಾಂಪ್ ಆಯೋಜಿಸಿದ್ದ ರ್ಯಾಂಪ್ನಲ್ಲಿ ಭಾಗವಹಿಸಿದ ಯುವಕ ಯುವತಿಯರು ವಿವಿಧ ಬಗೆಯ ಉಡುಪುಗಳನ್ನು ರ್ಯಾಂಪ್ ವಾಕ್ನಲ್ಲಿ ಮಾಡಿದ್ರು. ಕಲರ್ಫುಲ್ ಲೈಟಿಂಗ್ ನಡುವೆ ಮಾಡೆಲ್ಗಳು ರ್ಯಾಂಪ್ ವಾಕ್ ಮಾಡ್ತಿದ್ರೆ ಇತ್ತ ನೆರೆದಿದ್ದ ಪ್ರಯಾಣಿಕರು ಫೋನ್ನಲ್ಲಿ ಸೆಲ್ಫಿಗಳನ್ನ ತೆಗೆದುಕೊಂಡು ಖುಷಿ ಪಟ್ರು. ನಮಸ್ಕಾರ, ನಾನು ಪ್ರಸಾದ್ ಬಿದಪ್ಪ, BLR ಏರ್ಪೋರ್ಟ್, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇದ್ದೇನೆ. ನಾನು ಇದು ವರ್ಲ್ಡ್ಸ್ ಫಸ್ಟ್ ಫ್ಯಾಷನ್ ಶೋ ಆಟ್ ಅನ್ ಏರ್ಪೋರ್ಟ್. ಅದಕ್ಕೆ ನಾವು ತುಂಬ ಎಕ್ಸೈಟೆಡ್ ಆಗಿದ್ದೇವೆ. ಇದು ವೆರಿ ಸ್ಪೆಷಲ್ ಮೂಮೆಂಟ್. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬಂದಿದ್ದಾರೆ. we've got Indian brands like Satyapol, we have foreign brands like Diesel, Jack and Jones, Only, Calvin Klein, Tommy Hilfiger ಎಲ್ಲರೂ ಬಂದಿದ್ದಾರೆ ಇಲ್ಲಿ ಏರ್ಪೋರ್ಟ್ ಲುಕ್ಸ್ ತೋರ್ಸೋಕ್ಕೆ. ಏರ್ಪೋರ್ಟ್ ಲುಕ್ಸ್ ಅಂದರೆ ಏನು? ನಾವು ಏರ್ಪೋರ್ಟ್ ಹೋಗುವಾಗ ಇವಾಗ ನಾವು ಫೋಟೋ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೇವೆ, ಫೇಸ್ಬುಕ್ನಲ್ಲಿ ಹಾಕ್ತೇವೆ. ಸೊ ನಾವು ತುಂಬ ಸ್ಮಾರ್ಟಾಗಿ ಕಾಣಿಸ್ಬೇಕು. ಸೊ ದಟ್ಸ್ ವೈ ಈ ಏರ್ಪೋರ್ಟ್ ಲುಕ್ಸ್ನ ಸ್ಪೆಷಲಿ ಕ್ಯೂರೇಟ್ ಮಾಡಿದ್ದೇವೆ ನಾವು BLR ಏರ್ಪೋರ್ಟ್ನಲ್ಲಿ. ಸೊ ನೀವು ಎಲ್ಲರೂ ನೋಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಈ ಬ್ರ್ಯಾಂಡ್ಸ್ನ ಫ್ಲಾಂಟ್ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಏರ್ಪೋರ್ಟ್ ಲುಕ್ಸ್ ತೋರಿಸ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಕಲೆಕ್ಷನ್ಸ್ ಬಂದಿದೆ. ಸೀಸನ್ಗೆ ಯಾವುದು ಹೊಸ ಬಣ್ಣ, ಯಾವುದು ಹೊಸ ಸ್ಟೈಲು, ಅದೆಲ್ಲ ಇಲ್ಲಿ ನೋಡಿದರೆ ಗೊತ್ತಾಗತ್ತೆ ನಿಮಗೆ. ಅದಕ್ಕಾಗಿ BLR ಏರ್ಪೋರ್ಟ್ ಹೇಳ್ತಾ ಇದ್ದಾರೆ, ಡೈರೆಕ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ನಲ್ಲಿ ಬಂದಿದೆ ಫ್ಯಾಷನ್ಸು. ಇಲ್ಲಿ ಬಂದು ನಮಗೆ BLR ಏರ್ಪೋರ್ಟ್ನಲ್ಲಿ ನಾನು ಪ್ರಸಾದ್ ಬಿದಪ್ಪ ಒಂದು ಫ್ಯಾಷನ್ ಶೋ ಮಾಡ್ತಾ ಇದ್ದೇನೆ. ಸೊ ದ್ಯಾಟ್ಸ್ ದ ಪಾಯಿಂಟ್ ಆಫ್ ದ ಈವ್ನಿಂಗ್. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 1ರ ಶಾಪಿಂಗ್ ಏರಿಯಾದಲ್ಲಿ ಸತ್ಯ ಫೌಲ್, ಗ್ಯಾಸ್ ಶಾರ್ಪರ್ ಸ್ಟಾಪ್, ಸೂಪರ್ ಡ್ರೀ ಸೇರಿದಂತೆ ಹಲವು ಬ್ರ್ಯಾಂಡ್ಗಳ ಸಹಯೋಗದೊಂದಿಗೆ ಫ್ಯಾಷನ್ ಶೋ ಆಯೋಜಿಸಿದ್ರು. ಏರ್ಪೋರ್ಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಭಿನ್ನವಾಗಿ ಫ್ಯಾಷನ್ ಶೋ ಆಯೋಜಿಸಿದ್ದು, ಫ್ಯಾಷನ್ ಶೋ ಮೂಲಕ ಪ್ರಯಾಣಿಕರಿಗೆ ಫ್ಯಾಷನ್ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ರು. ಅಲ್ಲದೆ ವಿವಿಧ ಬಗೆಯ ಸೆಲ್ಫಿ ಸೇರಿದಂತೆ ಫೋಟೋ ಫೋಸ್ಗಳನ್ನು ಮಾಡೆಲ್ಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತೋರಿಸಿಕೊಟ್ಟಿದ್ದು ಹೊಸ ಪ್ರಯತ್ನ ಅಂತ ಏರ್ಪೋರ್ಟ್ ಸಿಇಒ ಹರಿಮರನ್ ತಿಳಿಸಿದ್ರು. ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಸೇರಿದಂತೆ ಹಲವು ವಿಶೇಷಗಳಿಂದ ಹೆಸರು ಮಾಡ್ತಿರುವ KIB ಇದೀಗ ದೇಶ ವಿದೇಶಿ ಪ್ರಯಾಣಿಕರಿಗೆ ಹೊಸ ಪ್ರಯೋಗದ ಫ್ಯಾಷನ್ ಶೋ ಮೂಲಕ ರಂಜಿಸಿದ್ದು ಸುಳ್ಳಲ್ಲ. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಕಳೆದ 3 ತಿಂಗಳಿಂದ ಸಾವಿನ ದೇಸದ್ದು. ಜಿಲ್ಲೆಯ ಜನರು ವಿವಿಧ ರೀತಿಯಲ್ಲಿ ವಿವಿಧ ಘಟನೆಗಳಲ್ಲಿ ಸಾವನ್ನಪ್ಪುತ್ತಿದ್ದಾರೆ. ಮೇಲಿಂದ ಮೇಲೆ ಜಿಲ್ಲೆಯಲ್ಲಿ ನಡೆದ ಅಪಘಾತಗಳು, ವಿವಿಧ ಘಟನೆಗಳಿಂದ ಸಾವಿನ ಸಂಖ್ಯೆ ಮಿತಿ ಮೀರಿದ್ದು ಜನ ಭಯಭೀತರಾಗಿದ್ದಾರೆ. ಆ ಜಿಲ್ಲೆಯಲ್ಲಿ ಶಾಂತಿ ಹೋಮ ಮಾಡುವ ಕುರಿತು ಪ್ರಸ್ತಾಪವೂ ಶುರುವಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಸಮುದ್ರಕ್ಕಿಳಿದಿದ್ದ ಕೋಲಾರ ಮೂಲದ 4 ವಿದ್ಯಾರ್ಥಿನಿಯರು ನೀರುಪಾಲು. ತಮಿಳುನಾಡಿನ ರಾಣಿಪೇಟ್ ಬಳಿ ಕ್ಯಾಂಟರ್ ಹಾಗೂ ಬಸ್ ಅಪಘಾತದಲ್ಲಿ ಕೋಲಾರ ಮೂಲದ 4 ಸಾವು. ಕೂಲಿಕಾರರ ಮೇಲೆ ಹರಿದ ಟಾಟಾ ಪಿಕಪ್ ವಾಹನ, ಸ್ಥಳದಲ್ಲೇ 5 ಸಾವು. ಹೀಗೆ ಮೇಲಿಂದ ಮೇಲೆ ಸರಣಿ ಸಾವುಗಳನ್ನ ಕಂಡು ಕೋಲಾರದ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಈ ಸಾವಿನ ಸಂಖ್ಯೆ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲೇ ಹೆಚ್ಚಾಗಿದೆ. ಡಿಸೆಂಬರ್ 11ರಂದು ಮುರುಡೇಶ್ವರ ಪ್ರವಾಸಕ್ಕೆ ಹೋಗಿದ್ದ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕೊತ್ತೂರು ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 4 ವಿದ್ಯಾರ್ಥಿನಿಯರು ನೀರುಪಾಲಾಗಿದ್ರ. ಅಲ್ಲಿಂದಲೇ ಶುರುವಾಗಿದ್ದು ಸಾವಿನ ಸರಣಿ. ಡಿಸೆಂಬರ್ 11ರಂದು 4 ವಿದ್ಯಾರ್ಥಿನಿಯರು ಮುರುಡೇಶ್ವರ ಬೀಚಿನಲ್ಲಿ ಆಟವಾಡುವ ವೇಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ರ. ಈ ಕಹಿ ಘಟನೆ ಮಾಸುವ ಮುನ್ನವೇ ಡಿಸೆಂಬರ್ 18ರಂದು ಮುಳಬಾಗಿಲು ತಾಲೂಕು ಗುಡಿಪಲ್ಲಿ ರಸ್ತೆಯ ಅಂಬಲಿಕಲ್ ಬಳಿ 3 ದ್ವಿಚಕ್ರ ವಾಹನಕ್ಕೆ ಟಾಟಾ ಪಿಕಪ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ 5 ಜನ ಕೂಲಿ ಕಾರ್ಮಿಕರು ಸಾವನ್ನಪ್ಪಿದ್ರು. ಈ ಘಟನೆ ನಡೆದು ಇನ್ನು 20 ದಿನ ಕಳೆಯುವ ಮೊದಲೇ ನಿನ್ನೆ ತಮಿಳುನಾಡಿನ ರಾಣಿಪೇಟ್ ಬಳಿ ಮುಳಬಾಗಿಲು ಡಿಪೋದ ಸರ್ಕಾರಿ ಬಸ್ಸಿಗೆ ಶ್ರೀನಿವಾಸಪುರ ತಾಲೂಕು ಸೀಗೆಹಳ್ಳಿ ಗ್ರಾಮದಿಂದ ಚೆನ್ನೈಗೆ ತರಕಾರಿ ತುಂಬಿಕೊಂಡು ಹೊರಟಿದ್ದ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಂಟರ್ನಲ್ಲಿದ್ದ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರೆಲ್ಲರೂ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಸೀಗೆಹಳ್ಳಿ ಗ್ರಾಮದವರಾಗಿದ್ದಾರೆ. ಹೀಗೆ ವಿವಿಧ ಅಪಘಾತಗಳಿಂದ ಕೋಲಾರ ಜಿಲ್ಲೆಯ ಜನರ ಸರಣಿ ಸಾವು ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಅದೇ ಕಾರಣಕ್ಕಾಗಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಜಿಲ್ಲೆಗೆ ಏನೋ ಕೆಡುಕಾಗಿದೆ ಎಂದು ಜಿಲ್ಲೆಯಲ್ಲಿ ಹೋಮ ಮಾಡಿಸಲು ಸಿದ್ಧತೆ ನಡೆಸಿದ್ದಾರೆ. 3 ದುರ್ಘಟನೆಗಳು ಮುಳಬಾಗಿಲು ತಾಲೂಕಲ್ಲಿ ನಡೆದಿದೆ. ಒಂದು, ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಸ್ ವಿ ರಾಜಶೇಖರ್ ಒಂದು ಹೃದಯಾಘಾತದಿಂದ ಮರಣ ಹೊಂದಿದ್ದು. ಇದಾದ ನಂತರ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ನೀರು ಪಾಲಾಗಿರ್ತಕ್ಕಂಥ ದುರ್ಘಟನೆ ಅದಾಗಿದೆ. ಇನ್ನು 3 ದಿವಸಕ್ಕೆ ಏನು ಬಡವರು ಕೂಲಿ ಮಾಡ್ಕೊಂಡು ಹೋಗ್ತಿದ್ರೆ ಒಂದು ಟೆಂಪೋ ಇದು ಮೇಲೆ ಹರಿದುಕೊಂಡೋಗಿ 5 ಜನ ದುರ್ಮರಣ ಆಗಿದ್ದು. ಬಹುಶಃ ಇದೇ ವಾರದಲ್ಲಿ 10 ಜನ ನನ್ನ ಮುಳಬಾಗಿಲು ತಾಲೂಕಿನ ಅಕಾಲಿಕವಾಗಿ ಮರಣ ಹೊಂದಿರತಕ್ಕಂಥದ್ದಕ್ಕೆ ಸಂತಾಪ ಸೂಚನೆ ಮಾಡ್ತೀನಿ. ಈ 10 ಜನ ಫ್ಯಾಮ್ಲಿಗೆ ಭಗವಂತ ನೋವು ಬರ್ಸತಕ್ಕಂಥ ಶಕ್ತಿ ಕೊಡಲಿ. ಈಗಾಗಲೇ ಗುಡುಪಲ್ಲಿ ಪಂಚಾಯತಿ ಏನು ಒಡ್ಡಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಈಗಾಗಲೇ CM ಗಮನಕ್ಕೆ ತಂದು ಈಗಾಗಲೇ ಪರಿಹಾರ ಘೋಷಣೆಯನ್ನು ಒಂದು 2 ಲಕ್ಷ ರೂಪಾಯಿನ ಘೋಷಣೆ ಮಾಡಲಾಗಿದೆ. ಸ್ವಾಮಿಗಳನ್ನ ವಿಚಾರಿಸಿದೆ, ಸುಮಾರು ಸ್ವಾಮಿಗಳು ವಿಚಾರಿಸಿದೆ. ಏನು ಈ ಥರ ಆಗ್ತಾಯಿದೆ ಘಟನೆಗೆ ಮುಂದೊಂದು ದಿವಸ ಪ್ಲ್ಯಾನ್ ಮಾಡಿ ನನ್ನ ತಾಲೂಕು ಜನತೆಗೆ ಶಾಂತಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ಒಂದು ಸಕಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಸ್ವಾಮಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಕೇಳಿಕೊಂಡು ಮುಂದಿನ ದಿವಸ ಇಡೀ 24, 25, 25ನೇ ಇದರಲ್ಲಿ ವರ್ಷಕ್ಕೆ ಎಲ್ಲ ನನ್ನ ಮುಳಬಾಗಿಲು ತಾಲೂಕು ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿಕ್ಕೆ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ನಾನೊಂದು ಏರ್ಪಾಡು ಮಾಡ್ತಿದ್ದೀನಿ. ಕೋಲಾರ ಜಿಲ್ಲೆಯ ಹೊರಗೆ ನಡೆದಿರುವ ಪ್ರಮುಖ ಅಪಘಾತಗಳೆಂದರೆ ತಮಿಳುನಾಡಿನ ರಾಣಿಪೇಟ್ ಬಳಿ ನಿನ್ನೆ ನಡೆದ ಅಪಘಾತದಲ್ಲಿ 4 ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ 4 ವಿದ್ಯಾರ್ಥಿನಿಯರ ಸಾವು ಸೇರಿ ಜಿಲ್ಲೆಯಿಂದ ಹೊರಗೆ ಮೃತಪಟ್ಟವರ ಸಂಖ್ಯೆ 8 ಆದರೆ ಕಳೆದ 2 ತಿಂಗಳಿನಿಂದ ಜಿಲ್ಲೆಯ ಒಳಗೆ ನಡೆದ ಅಪಘಾತಗಳಲ್ಲಿ ಒಟ್ಟು 50 ಜನ ಮೃತಪಟ್ಟಿದ್ದಾರೆ. ಅಂದರೆ ಕೇವಲ 2 ತಿಂಗಳ ಅವಧಿಯಲ್ಲಿ ಕೋಲಾರ ಜಿಲ್ಲೆಯ ಜನರು ರಸ್ತೆ ಅಪಘಾತಗಳಿಂದ ಒಟ್ಟು 58 ಜನರು ಮೃತಪಟ್ಟಿದ್ದಾರೆ. ಜಿಲ್ಲೆಯಲ್ಲಿ ನಡೆದಿರುವ ಅಪಘಾತಗಳ ಬಗ್ಗೆ ಪೊಲೀಸರ ಬಳಿ ಇರುವ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಜಿಲ್ಲೆಯಲ್ಲಿ ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ 10ನೇ ತಾರೀಕಿನವರೆಗೆ ಜಿಲ್ಲೆಯಲ್ಲಿ ಒಟ್ಟು 44 ಅಪಘಾತ ಪ್ರಕರಣಗಳು ನಡೆದಿದ್ದು ಆ ಪೈಕಿ ಒಟ್ಟು 50 ಜನ ಮೃತಪಟ್ಟಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಒಟ್ಟು 20 ಅಪಘಾತ ಪ್ರಕರಣಗಳು ದಾಖಲಾಗಿದ್ದು ಆ ಪೈಕಿ 21 ಜನ ಮೃತಪಟ್ಟಿದ್ದಾರೆ.
ಡಿಸೆಂಬರ್ನಲ್ಲಿ 19 ಅಪಘಾತ ಪ್ರಕರಣಗಳಲ್ಲಿ 24 ಜನ ಮೃತಪಟ್ಟಿದ್ದಾರೆ. ಜನವರಿ 10ರವರೆಗೆ 5 ಅಪಘಾತ ಪ್ರಕರಣಗಳು ನಡೆದಿದ್ದು 5 ಜನ ಮೃತಪಟ್ಟಿದ್ದಾರೆ. ಈ ಅಪಘಾತಗಳಿಂದ ಗಾಯಗೊಂಡಿರುವವರ ಸಂಖ್ಯೆ ದುಪ್ಪಟ್ಟಿದೆ. ಸದ್ಯ ಹೀಗೆ ಮೇಲಿಂದ ಮೇಲೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಪಘಾತಗಳಿಗೆ ಕಾರಣ ಏನು ಅನ್ನೋದರ ಕುರಿತು ಚರ್ಚೆ ಶುರುವಾಗಿದೆ. ಇದಕ್ಕೆ ರಸ್ತೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುತ್ತಿಲ್ಲ. ಜೊತೆಗೆ ಜಿಲ್ಲೆಯಲ್ಲಿ ಹಾಳಾಗಿರುವ ರಸ್ತೆಗಳೇ ಕಾರಣ ಎನ್ನಲಾಗುತ್ತಿದೆ. ಈ ಬಗ್ಗೆ ಸಂಸದ ಮಲ್ಲೇಶ್ ಬಾಬು ನೇತೃತ್ವದಲ್ಲಿ ನಡೆದ ದಿಶಾ ಸಭೆಯಲ್ಲೂ ಇದೇ ಅಪಘಾತಗಳ ಕುರಿತು ಚರ್ಚೆ ನಡೆದಿದೆ. ಅಲ್ಲೂ ಪೊಲೀಸ್ ಇಲಾಖೆ ಇದೇ ಕಾರಣ ನೀಡಿದೆ. ಒಟ್ಟಾರೆ ಕೋಲಾರ ಜಿಲ್ಲೆ ಕಳೆದ 2 ತಿಂಗಳಿನಿಂದ ಮೇಲಿಂದ ಮೇಲೆ ಸಾವಿನ ಘಟನೆಗಳಿಂದ ಸಾವಿನ ಮನೆಯಾಗಿ ಪರಿಣಮಿಸಿದ್ದು ಜಿಲ್ಲೆಯ ಜನರು ಆತಂಕಕ್ಕೊಳಗಾಗಿದ್ದಾರೆ. ಜಿಲ್ಲೆಗೆ ಏನೋ ಕೆಡುಕಾಗಿದೆ ಅನ್ನೋದು ಕೆಲವರ ಲೆಕ್ಕಾಚಾರವಾದರೆ ಜಿಲ್ಲೆಯಲ್ಲಿ ರಸ್ತೆಗಳು ಹಾಳಾಗಿರುವುದೇ ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗ್ತಿದೆ. ಅದೇನೇ ಆದರೂ ಸದ್ಯ ಜಿಲ್ಲೆಯಲ್ಲಿ ಸಾವಿನ ಸರಣಿಯನ್ನ ನಿಲ್ಲಿಸಿ ಅನ್ನೋದಷ್ಟೇ ಜಿಲ್ಲೆಯ ಜನರ ಬೇಡಿಕೆಯಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಕುದುಕೂರು ಗ್ರಾಮದಲ್ಲಿ ರೈತ ಮಿತ್ರ ಬಳಗದಿಂದ 3ನೇ ವರ್ಷದ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿದರು. ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ, ಹಿಂದೂಗಳಿಗೆ ಪ್ರಥಮ ಹಬ್ಬ ಹಾಗೂ ರೈತಾಪಿ ಜನಕ್ಕೆ ಮಕರ ಸಂಕ್ರಾಂತಿ ಸಡಗರದ ಹಬ್ಬವಾದರೆ ರೈತ ವರ್ಷ ಪೂರ್ತಿ ದುಡಿದ ಬೆಳೆಯನ್ನ ಪೂಜೆ ಮಾಡಿ ಜಾನುವಾರುಗಳಿಗೆ ಶೃಂಗಾರ ಮಾಡಿ ಅವುಗಳನ್ನ ಅಕ್ಕರೆಯಿಂದ ನೋಡಿಕೊಳ್ಳುವ ದಿನ ಇದಾಗಿದೆ. ದೇಶದಲ್ಲಿ 70% ಕೃಷಿ ನಂಬಿರುವ ರೈತರು ಹಾಗೂ ಹೈನುಗಾರಿಕೆ ಕ್ಷೇತ್ರದಿಂದ ಜೀವನ ಸಾಗಿಸುವ ಜನ ಇದ್ದಾರೆ. ಅವರಿಗೆ ಈ ಹಬ್ಬ ಸಂಭ್ರಮ ಸಡಗರದ ಹಬ್ಬವಾಗಿದೆ. ಇದರ ಜೊತೆಗೆ ಎತ್ತಿನ ಗಾಡಿ ಸ್ಪರ್ಧೆ ಏರ್ಪಾಡು ಮಾಡಿ ಸಂತೋಷ ಪಡುತ್ತಾರೆ. ಇದು ರಾಜ್ಯದ ಎಲ್ಲಾ ಕಡೆ ಕಾಣಬಹುದಾಗಿದೆ ಎಂದರು. ಮೂರನೇ ಬಾರಿ ಎತ್ತಿನ ಓಟದ ಸ್ಪರ್ಧೆ ಆಯೋಜನೆ ಮಾಡಿದ್ದು ಪ್ರಥಮ, ದ್ವಿತೀಯ ಮತ್ತು ಸಮಾಧಾನಕರ ಬಹುಮಾನ ನೀಡುತ್ತಾರೆ. ಇಲ್ಲಿ ಸ್ಪರ್ಧೆ ಮುಖ್ಯ, ಸೋಲು ಗೆಲುವು ಮುಖ್ಯವಲ್ಲ ಎಂದರು. ಇದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ 3ನೇ ವರ್ಷ ನಡೀತಾ ಇರೋದು ಓಟದ ಸ್ಪರ್ಧೆ. ಎತ್ತಿನ ಓಟದ ಸ್ಪರ್ಧೆಯನ್ನ 3ನೇ ಸಲ ಆಯೋಜನೆ ಮಾಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಕ್ಕಿಂತ ಈ ಸರಿ ಹೆಚ್ಚಿನ ಸುಮಾರು 40-50 ಜೋಡಿ ಹಸು ಮತ್ತು ಓರಿಗಳು ಸೇರಿ 40ರಿಂದ 50 ಜೋಡಿಗಳು ಈ ಸರಿ ಭಾಗವಹಿಸಿದೆ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಹಳ್ಳಿಗಾಡಿನಿಂದ ಇಡೀ ಭಾರತ, ನಮ್ಮ ದೇಶದಲ್ಲಿ ಸುಮಾರು 70% ಹಳ್ಳಿಗಾಡಿನ ಪ್ರದೇಶ. ನಮ್ಮ ಹಳ್ಳಿಗಾಡಿನ ಪ್ರದೇಶ ಅಂತಂದ್ರೆ ಅವರ ಜೀವನನೇ ಭೂಮಿ, ದನ, ಕರುಗಳು. ಇದರಿಂದಲೇ ಜೀವನ ಮಾಡ್ತಾ ಇರ್ತಕ್ಕಂಥವ್ರು, ಇದರಿಂದಲೇ ಅವರ ಜೀವನವನ್ನು ಕಂಡುಕೊಂಡಂಥವ್ರು ಪುರಾತನ ಕಾಲದಿಂದಲೂ ಕೂಡ. ಎಲ್ಲ ಸೇರಿ ಇವತ್ತು ಓಟದ ಸ್ಪರ್ಧೆಯನ್ನ ಏರ್ಪಡಿಸಿದ್ರಿ. ಈ ಸ್ಪರ್ಧೆ ಸೋಲು ಗೆಲುವು ಏನೇ ಇರಲಿ, ನೀವಿಷ್ಟು ಉತ್ಸಾಹದಿಂದ, ಇಷ್ಟು ಅಭಿಮಾನದಿಂದ, ನಾವೆಲ್ಲ ರೈತರ ಮಕ್ಕಳು, ನಾವು ದನ ಕರುಗಳನ್ನು ಬೆಳೆಸಿದ್ದೀವಿ, ನಾವು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಿ ಅನ್ನೋ ಒಂದು ಆಸೆಯಿಂದ ಬಂದಿದ್ರಿ. ನೀವು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಅತ್ಯಂತ ಮುಖ್ಯ ಹೊರತು ಗೆಲ್ಲೋದು ಎರಡನೇದು, ಭಾಗವಹಿಸೋದು ಮುಖ್ಯವಾಗಿ ಮೊದಲನೇದು ಅಂತ ನನ್ನ ಭಾವನೆ. ಯಾರೇ ಜೋಡಿಗಳು ಗೆದ್ದಿರಲಿ, ಯಾವುದೇ ಜೋಡಿ ಕಡಿಮೆ ಬಂದಿರಲಿ, ಸ್ಪೋರ್ಟಿವ್ ಆಗಿ ತಗೊಂಡು ಯಾವುದೇ ಶಾಂತಿ ಕದಡದ ರೀತಿ, ಯಾವುದೇ ಗಲಭೆಗೆ ಅವಕಾಶ ಕೊಡದಂಗೆ ಎಲ್ಲರೂ ಅಣ್ಣ ತಮ್ಮ ಬಂದಿರಿ. ಅಣ್ಣ ತಮ್ಮ ತರ ಆಕರ್ಷಕವಾದಂಥ ಟ್ರೋಫಿಗಳನ್ನು ಕೂಡ ತಂದಿಟ್ಟಿದ್ದಾರೆ. ನೋಡ್ತಾ ಇದ್ರೆ ಖುಷಿ ಆಗುತ್ತಂತ ಟ್ರೋಫಿಗಳನ್ನ. ಅದರಲ್ಲೂ ಕೂಡ 4 ಎತ್ತುಗಳಿಗೆ ಮತ್ತು ಬಾಕಿ ಎಲ್ಲ ಹಸುಗಳಿಗೆ ಅತ್ಯುತ್ತಮವಾದಂತಹ ಟ್ರೋಫಿಗಳು ತಂದರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಕುಮಾರ್, ಕೆ ನಂಜುಂಡಪ್ಪ, ಶ್ರೀನಿವಾಸಗೌಡ, ಶಿವಕುಮಾರ್ ಇನ್ನೂ ಹಲವರು ಹಾಜರಿದ್ದರು.
ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗುಡಿಬಂಡೆ ತಾಲೂಕು ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಸೇತುವೆಗಳ ನಿರ್ಮಾಣಕ್ಕೆ 10 ಕೋಟಿ ಅನುದಾನ ಮಂಜೂರು ಮಾಡಿಸಿರುವುದಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ತಾಲೂಕಿನ ನಲ್ಲಗೊಂಡಯ್ಯಗಾರನಹಳ್ಳಿ, ಆದಿನಾರಾಯಣಹಳ್ಳಿ ಹಾಗೂ ದಪರ್ತಿ ಒಡ್ಡು ಬಳಿ ಹರಿಯುವ ಕಾಲುವೆಗಳ ಮೇಲೆ ಸೇತುವೆ ನಿರ್ಮಾಣ ಮಾಡಲು 10 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು. ತಾಲೂಕಿನ ಈ 3 ಗ್ರಾಮಗಳಲ್ಲಿ ಹರಿಯುವ ಕಾಲುವೆ ಮೇಲೆ ಸೇತುವೆ ನಿರ್ಮಾಣ ಮಾಡುವ ಸಂಬಂಧ ಸ್ಥಳ ಪರಿಶೀಲನೆ ಮಾಡಿ ಶಾಸಕರು ಮಾತನಾಡಿದರು. ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು ದಿವಸಗಳಿಂದ ನನಗೆ ಈ ಕಾಸ್ವೆ ಬ್ರಿಡ್ಜಸ್ ಹೇಳಿದ್ರು, ಆ ನದಿ ಹೋಗ್ತಾ ಇರುತ್ತೆ, ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ ನಮ್ಮ ಸರ್ಕಾರದಲ್ಲಿ ಇವತ್ತು ಮಾತನಾಡಿ ಸುಮಾರಾಗಿ 6.5 ಕೋಟಿ ರೂಪಾಯಿ ಗ್ರ್ಯಾಂಟ್ ತಂದಿದ್ದೀನಿ. 6.5 ಕೋಟಿಯಲ್ಲಿ ಒಂದು 3.5 ಕೋಟಿ ನಲ್ಗೊಂಡಯ್ಯಗಾರಲ್ಲಿ ಬ್ರಿಡ್ಜು, 1 ಕೋಟಿ ಸಮಥಿಂಗು ಆದ್ನಾಳ್ನಲ್ಲಿ ಬ್ರಿಡ್ಜು, ಇನ್ನು 1.5 ಕೋಟಿ ಸಮಥಿಂಗು ಈ ಒಂದು ದಪ್ಪರ್ತಿಗೆ ಹಾಕಿದ್ದೀವಿ, ಒಡ್ಡು ದಪ್ಪರ್ತಿಗೆ ಹಾಕಿದ್ದೀವಿ. ನಮ್ಮ ಇಂಟೆನ್ಷನ್ ಪಾಪ ಸುಮಾರು ದಿವಸದಿಂದ ಈ ಕಡೆಯವ್ರು ಆ ಕಡೆ ಹೋಗೋಕ್ಕಾಗ ಈ ತೊಂದರೆ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ತಂದಿದ್ದೀನಿ. ಹಾಗೆ ಸದ್ಯಕ್ಕೆ 4 ಕೋಟಿ ರೂಪಾಯಿ ನಿಮ್ಮ ಗುಡಿಬಂಡೆ ನಮ್ಮ ಇದಿತ್ತಲ್ಲ ಕೆರೆ ಕೊಡಿ 4 ಕೋಟಿ ಕೊಟ್ಟಿದ್ದಾರೆ, ಅದು ಆಗ್ತಾ ಇಲ್ಲ, ಅದಕ್ಕೆ ಪೆಂಡಿಂಗ್ ಇಡ್ಸಿದ್ದೀನಿ ಅಮೌಂಟು. ಈ ಸಲ ಬಡ್ಜೆಟಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಏನೋ ತಗೊಳ್ಳೋಕೆ ಪ್ರಯತ್ನ ಪಡ್ತೀನಿ, ಇಲ್ಲಾಂದ್ರೆ ಆ ಅಮೌಂಟ್ ಸ್ವಲ್ಪ ದಿನ ರಿಸರ್ವ್ ಇಟ್ಬಿಟ್ಟು ಮುಂದಿನ ದಿವಸದಲ್ಲಿ ಮಾಡ್ತೀನಪ್ಪ. ಈಗ ಸುಮಾರು 10.5 ಕೋಟಿ ರೂಪಾಯಿ ಬರೀ ಬ್ರಿಡ್ಜಸ್ಗೆ ಹಣ ಬರೀ ಗುಡಿಬಂಡೆ ತಾಲೂಕಿಗೆ ಮಂಜೂರು ಮಾಡಿಸಿದ್ದೀನಿ. ಸುಮಾರು ದಿನಗಳಿಂದ ಈ ಭಾಗದ ಜನರು ನೀರು ಹರಿಯುವ ಕಾಲುವೆಗಳ ಮೇಲೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ಮನವಿ ಮಾಡುತ್ತಿದ್ದರು. ಕೃಷಿ ಚಟುವಟಿಕೆ ಸೇರಿದಂತೆ ಹಲವು ಕೆಲಸಗಳಿಗೆ ತೆರಳಲು ಸ್ಥಳೀಯರು ಸಮಸ್ಯೆ ಪಡುತ್ತಿದ್ದರು. ಇದರಿಂದಾಗಿ ಸರ್ಕಾರದೊಂದಿಗೆ ಮಾತನಾಡಿ 10 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿರುವುದಾಗಿ ಶಾಸಕರು ಹೇಳಿದರು. ಈಗಾಗಲೇ ಆದಿನಾರಾಯಣಹಳ್ಳಿ ಬಳಿಯ ಸೇತುವೆಗೆ ಟೆಂಡರ್ ಹಾಕಿದೆ, ಶೀಘ್ರದಲ್ಲಿಯೇ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದರು. ಇದನ್ನು ಸ್ಪ್ಯಾನ್ ಆಫ್ ಈಗ ಆದಿನಾರಾಯಣಹಳ್ಳಿ ರೆಡಿ ಇದೆ, ಟೆಂಡರ್ ಕ್ಲಿಯರ್ ವರ್ಕ್ ಆರ್ಡರ್ ಬಂದಿದೆ, ಈ 2 ಅನುದಾನ ಬಿಡುಗಡೆ ಆಗಿದೆ. ಈಗ ಪ್ಲ್ಯಾನ್ ಮಾಡೋಕ್ಕೆ ಬಿಫೋರ್ ನಾನು ಬಂದು ನೋಡಿದ್ರೆ ನಮ್ಮ ಇಂಜಿನಿಯರ್ ಸಲಹೆಗಳು ಕೊಟ್ಟರೆ ನೀಟಾಗಿ ಆ ಬ್ರಿಡ್ಜ್ ಬರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಬಂದು ಸ್ಪಾಟ್ ಫಿಕ್ಸ್ ಮಾಡಿ ಆ್ಯಸ್ ಎ ಸ್ಪ್ಯಾನ್ ಅಪ್ ಒಂದು ವೀಕಲ್ಲಿ ನಾವು ಎಸ್ಟಿಮೇಟ್ ಸಬ್ಮಿಟ್ ಮಾಡ್ತೀವಿ. ಒಂದು 15 ದಿವಸ ಟೆಂಡರ್ ಫೈನಲ್ ಮಾಡಿ 1 ತಿಂಗಳು ಆ ಮಧ್ಯೆ ಈ ಕೆಲಸ ಪ್ರಾರಂಭ ಮಾಡಿ. ಉಳಿದ ನಲ್ಲಗೊಂಡಯ್ಯಗಾರಹಳ್ಳಿ ಹಾಗೂ ದಪ್ಪರ್ತಿ ಒಡ್ಡು ಬಳಿ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದ್ದು ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಯಾವ ರೀತಿ ಕಾಮಗಾರಿ ನಡೆಸಬೇಕು ಎಂಬುದನ್ನು ಎಂಜಿನಿಯರ್ಗಳ ಜೊತೆ ಪರಿಶೀಲಿಸಲಾಗಿದೆ. ಈ 2 ಕಾಮಗಾರಿಗಳು ಶೀಘ್ರದಲ್ಲೇ ನೆರವೇರಲಿದೆ. ಗುಡಿಬಂಡೆ ಕೆರೆ ಕೋಡಿ ಅಭಿವೃದ್ಧಿಗೆ 4 ಕೋಟಿ ಅನುದಾನ ನೀಡಲಾಗಿದೆ. ಅಲ್ಲಿ ಕಾಮಗಾರಿ ನಡೆಸಲು ಈ ಅನುದಾನ ಸಾಕಾಗುವುದಿಲ್ಲ. ಈ ಬಜೆಟ್ನಲ್ಲಿ ಮತ್ತಷ್ಟು ಅನುದಾನ ಒದಗಿಸಲು ಮನವಿ ಮಾಡುತ್ತೇನೆ. ಅನುದಾನ ಆದಷ್ಟು ಶೀಘ್ರವಾಗಿ ಬಿಡುಗಡೆ ಮಾಡಿಸಲು ಶ್ರಮಿಸುತ್ತೇನೆ ಎಂದರು. ಜನರು ಕಾಮಗಾರಿ ನಡೆಯುವಾಗ ಆಗಾಗ ಪರಿಶೀಲನೆ ನಡೆಸುತ್ತಿರಬೇಕು. ಕಾಮಗಾರಿ ಗುಣಮಟ್ಟ ಕಾಪಾಡುವುದು ಸ್ಥಳೀಯರ ಜವಾಬ್ದಾರಿಯಾಗಿದೆ. ಕಾಮಗಾರಿಯಲ್ಲಿ ಕಳಪೆ ಕಂಡುಬಂದರೆ ಕೂಡಲೇ ನನಗೆ ಮಾಹಿತಿ ನೀಡಬೇಕು. ಕಾಮಗಾರಿ ಗುಣಮಟ್ಟದಿಂದ ನಡೆಸಲು ನಾನು ಸೂಚನೆ ನೀಡುತ್ತೇನೆ. ಕ್ಷೇತ್ರದ ಜನರ ಸಮಸ್ಯೆಗಳನ್ನು ತೀರಿಸಲು ನಾನು ಸದಾ ಸಿದ್ಧನಾಗಿರುತ್ತೇನೆ ಎಂದರು. ಏನು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಸುನೀಲ್, ಆದಿರೆಡ್ಡಿ, ಆನಂದರೆಡ್ಡಿ, ಮಂಜುನಾಥ, ದಪರ್ತಿ ನಂಜುಂಡ, ಹಳೆ ಗುಡಿಬಂಡೆ ಮಂಜುನಾಥ, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ.
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30-40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ, ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ನೌಕರಿ ಹೊರತುಪಡಿಸಿದರೆ ಉಳಿದೆಲ್ಲ ಸರ್ಕಾರಿ ಸೇವೆಗಳನ್ನು ನಿರ್ಲಕ್ಷಿಸುವವರೇ ಹೆಚ್ಚು. ಆದರೆ ಬಾರದ ನಾಡು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರಾಡಕ್ಟ್ ಒಂದರ ಬೃಹತ್ ಮೇಳ ನಡೀತಾ ಇದೆ. ಅದು ಯಾವ ಮೇಳ ಅನ್ನೋದನ್ನ ನೀವೇ ನೋಡಿ.
ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದ ಸಮೀಪದ ಶಿವಾನುಭವ ಮಂಟಪದಲ್ಲಿ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳವನ್ನು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ನಿಗಮದ ಅಧ್ಯಕ್ಷ ಅಪ್ಪಾಜಿ ನಾಡಗೌಡ, ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉದ್ಘಾಟಿಸಿದರು. ಇಂದಿನಿಂದ ಜನವರಿ 20ರವರೆಗೆ ನಡೆಯುವ ಸಾಬೂನು ಮೇಳದ ಸದುಪಯೋಗ ಎಲ್ಲರೂ ಪಡೆಯಬೇಕು ಎಂದರು. ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದೇವೆ. ಜನರಿಗೆ ಪರಿಚಯಿಸಲಿಕ್ಕೆ ಸಾಬೂನು ಮೇಳಗಳನ್ನು ಎಲ್ಲ ಕಡೆ ಮಾಡುವ ವ್ಯವಸ್ಥೆ ಮಾಡಿದ್ದೇವೆ. ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ವಿಜಯಪುರ, ಬೆಳಗಾವಿ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಸಾಬೂನು ಮೇಳ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ವಿಜಯಪುರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರಾರಂಭಿಸುತ್ತೇವೆ. ಜಿಲ್ಲಾಧಿಕಾರಿಗಳು 10 ಎಕರೆ ಜಾಗ ನೀಡುವುದಾಗಿ ಹೇಳಿದ್ದಾರೆ. ಮುಂದಿನ 5-6 ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡುತ್ತೇವೆ. ಇಲ್ಲಿ ಸುಮಾರು 48ಕ್ಕೂ ಹೆಚ್ಚು ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಪ್ರಾರಂಭವಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಎಲ್ಲಾ ಸರ್ಕಾರಿ ನೌಕರರಿಗೆ ಮೈಸೂರು ಸ್ಯಾಂಡಲ್ ಸಾಬೂನು ಖರೀದಿ ಮಾಡಲು ಹೇಳ್ತೇವೆ. ಸರ್ಕಾರದ ಎಲ್ಲ ಹಾಸ್ಟೆಲ್ಗಳಲ್ಲಿ ಮೈಸೂರು ಸ್ಯಾಂಡಲ್ ಹ್ಯಾಂಡ್ ವಾಶ್, ಮುಖ್ಯಮಂತ್ರಿಗಳ ಮನೆಯಿಂದ ವಿಧಾನಸೌಧ, ಸರ್ಕಾರಿ ಕಚೇರಿ, ಐಬಿ ಸೇರಿದಂತೆ ಎಲ್ಲಾ ಕಡೆ ಮೈಸೂರು ಸ್ಯಾಂಡಲ್ ಉತ್ಪಾದನೆಗಳನ್ನು ಬಳಸಬೇಕು. ವಿಜಯಪುರದಲ್ಲಿ ಮೈಸೂರು ಸ್ಯಾಂಡಲ್ ಕಾರ್ಖಾನೆ ಆರಂಭಿಸಲು 10 ಎಕರೆ ಭೂಮಿ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ವಿಜಯಪುರದಲ್ಲಿ ಮೈಸೂರು ಸ್ಯಾಂಡಲ್ ಕಾರ್ಖಾನೆ ನಿರ್ಮಾಣವಾಗುತ್ತಾ ಬರೀ ಮಾತಲ್ಲೇ ಮಂಟಪ ಕಟ್ಟುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ 207ನೇ ಭೀಮಾ ಕೊರೆಗಾಂ ಜನಜಾಗೃತಿ ಸಮಾವೇಶ ನಡೆಯಿತು. ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ಸಂಘಟನೆಗಳ ಒಕ್ಕೂಟದಿಂದ 207ನೇ ಭೀಮಾ ಕೊರೆಗಾಂವ್ ಜನಜಾಗೃತಿ ಸಮಾವೇಶ ನಡೆಯಿತು. ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಭಾಷಣಕಾರರಾಗಿ ಪ್ರಗತಿಪರ ಚಿಂತಕ ಮುಕುಂದರಾಜ್ ಮಾತನಾಡಿ, ನಂಜನಗೂಡಿನಲ್ಲಿ ಅದ್ದೂರಿಯಾಗಿ ರೈತ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳಿಂದ ಜನಜಾಗೃತಿ ಸಮಾವೇಶ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮದ ಉದ್ದೇಶ, ಒಂದು ಕಾಲದಲ್ಲಿ ದಲಿತರು ಶೋಷಿತರು ಪ್ರತಿಭಾವಂತರಾಗಿದ್ರು. ಅವರಿಗೆಲ್ಲ ವಿದ್ಯೆ ಎನ್ನುವುದು ಸಿಕ್ಕಿದ್ರೆ ದೇಶ ಇಂದು ಮುಂದುವರಿಯುತ್ತಿತ್ತು. ವಿದೇಶಿಗರು, ಬ್ರಿಟಿಷರು ದೇಶಕ್ಕೆ ಕಾಲಿಡುತ್ತಿರಲಿಲ್ಲ ಎಂಬುದನ್ನು ಸಾರುವುದಕ್ಕೆ ಎಂದರು. ನಂಜನಗೂಡಿನಲ್ಲಿ ಚರಿತ್ರೆಯಲ್ಲಿ ಹೇಳುವಂತೆ ಸುಮಾರು 500 ಲಿಂಗಾಯತ ಸ್ವಾಮಿಗಳ ಒಬ್ಬೊಬ್ಬರ ತಲೆಯನ್ನ ಕಡಿದು ಬಾವಿಗೆ ಎಸೆಯಲಾಗಿತ್ತು ಎಂಬುದು ಇಂದಿನ ಜನರಿಗೆ ತಿಳಿದಿಲ್ಲ. ಲಿಂಗಾಯತರ ಮೇಲೆ ಇತ್ತೀಚೆಗೂ ಕೊಲೆಗಳು ನಡೆಯುತ್ತಿವೆ. ದೊಡ್ಡ ಮಟ್ಟದ ಜನಾಂಗಗಳನ್ನ ಕೊಂದು ಹಾಕಿದ್ರೆ ಮಿಕ್ಕ ಜನಾಂಗಗಳು ಹೆದರುತ್ತವೆ ಎಂಬುದು ಚರಿತ್ರೆಯಲ್ಲಿ ಹೇಳಲಾಗುತ್ತಿದೆ. ಇದರ ಬಗ್ಗೆ ಸಂಶೋಧನೆಗಳು ನಡೆದರೆ ತಿಳಿಯುತ್ತದೆ ಎಂದರು. ಇದೇ ಊರಿನಲ್ಲಿ ಇಲ್ಲಿ ಆ ಸ್ವಾಮಿಗಳೆಲ್ಲ ಬನ್ನಿ, ನಿಮ್ಮ ಸಮಸ್ಯೆ ಏನು ಹೇಳಿ, ಸಾಲ್ವ್ ಮಾಡ್ತೀನಿ ಅಂತೇಳಿ ಒಬ್ಬೊಬ್ಬರನ್ನೇ ಕರೆದು ಅವ್ರನ್ನ ತಲೆ ಕತ್ತರಿಸಿ ಒಂದು ಬಾವಿ ಒಳಗೆ ಹಾಕ್ತಾನಂತೆ. ಈ ಊರಲ್ಲೆಲ್ಲೋ ಅದು ಶಿರೋ ಬಾವಿ ಅಂತ ಈಗಲೂ ಇದೆಯಂತೆ, ನಾನು ನೋಡಿಲ್ಲ. ಯಾರಾದರೂ ಸಂಶೋಧಕರು, ಸ್ಥಳೀಕರು ಅದನ್ನು ಹುಡುಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ ಥರ ಒಂದು ದುರಂತ 500-600 ಜನ ಸ್ವಾಮಿಗಳನ್ನ ಕತ್ತರಿಸಿ ಹಾಕಿದ್ರಲ್ಲ ಸ್ವಾಮಿ. ನಮ್ಮ ಲಿಂಗಾಯತ ಬಂಧುಗಳು ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ಲಕ್ಷಾಂತರ ಜನ ಶರಣರನ್ನು ಬಂದಿದ್ದರು. 17ನೇ ಶತಮಾನದಲ್ಲಿ ಇಷ್ಟೊಂದು ಜನ ಲಿಂಗಾಯತ ಸ್ವಾಮಿಗಳನ್ನ ಕೊಂದಿದ್ರು. ಈಗಲೂ ಅರ್ಥ ಮಾಡ್ಕೊಳ್ಳಿ, ಈಗಲೂ ಯಾರ ಕೊಲೆ ನಡೀತಾ ಇದೆ, ಕಲಬುರ್ಗಿ ಯಾರು, ಲಿಂಗಣ್ಣ ಸತ್ಯಂಪೇಟೆ ಯಾರು, ಗೌರಿ ಲಂಕೇಶ್ ಯಾರು, ಎಲ್ಲ ಲಿಂಗಾಯತರೇ ಇರೋದು. ಲಿಂಗಾಯತರ ಮೇಲೆ ಕೊಲೆ ಹಲ್ಲೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಲಿಂಗಾಯತರ ಮೇಲೆ ನಡೀತಾ ಇದೆ. ಒಂದು ಕಾಲದಲ್ಲಿ ಲಿಂಗಾಯತರು ಈ ನೆಲದ ದಲಿತ ಸಮುದಾಯಗಳಿಂದ ಹೋಗಿದ್ದಂಥವ್ರು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜನಜಾಗೃತಿ ಸಮಾವೇಶ ರಥಕ್ಕೆ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಚಾಲನೆ ನೀಡಿದ್ರ. ಜನಜಾಗೃತಿ ಸಮಾವೇಶ ರಥ ಜೂನಿಯರ್ ಕಾಲೇಜಿನಿಂದ ಪ್ರಾರಂಭಗೊಂಡು ನಗರದ ಪ್ರಮುಖ ರಾಷ್ಟ್ರಪತಿ ರಸ್ತೆಯಿಂದ ಹೊರಟು ರಾಕ್ಷಸ ಮಂಟಪದ ಮೂಲಕ ಅಂಬೇಡ್ಕರ್ ಭವನಕ್ಕೆ ತಲುಪಿತ. ಮೆರವಣಿಗೆಯಲ್ಲಿ ಹಲವು ಜಾನಪದ ಕಲಾತಂಡಗಳು ಭಾಗವಹಿಸಿ ಮೆರಗು ನೀಡಿದ್ವು. ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ವಿಜಯಕುಮಾರ್, ರೈತ ಸಂಘದ ವಿದ್ಯಾಸಾಗರ್, ಅಭಿ ನಾಗಭೂಷಣ್, ಮಲ್ಲಹಳ್ಳಿ ನಾರಾಯಣ್, ಚುಂಚನಹಳ್ಳಿ ಮಲ್ಲೇಶ್, ಕಾರ್ಯ ಬಸವಣ್ಣ, ಜಯಶಂಕರ್, ಯಶವಂತ್, ಶಂಕರಪುರ ಸುರೇಶ್, ಹಿರಿಯ ಹೋರಾಟಗಾರ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ಉಪಾಧ್ಯಕ್ಷ ಪುಟ್ಟಸ್ವಾಮಿ, ಪ್ರತಿಧ್ವನಿ ತ್ರಿನೇಶ್, ರೈತ ಸಂಘದ ಸತೀಶ್ ರಾವ್ ಇನ್ನೂ ಹಲವರು ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್,
ನಂಜನಗೂಡು. ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯಕ್ಕೊಳಗಾದವರ ಕಡೆ ನಿಂತು ನ್ಯಾಯ ಕೊಡಿಸಲು ಎಲ್ಲರ ಹಿತಕ್ಕಾಗಿ ಸಂಘಟನೆ ಮಾಡಿದ್ದು ಅನ್ಯಾಯದ ಪರ ಧ್ವನಿ ಎತ್ತಲು ಮುಂಚೂಣಿಯಲ್ಲಿರುತ್ತೇನೆ ಎಂದು ರಾಜ್ಯ ಯಾದವ ಜನಜಾಗೃತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕೆಆರ್ ರಾಮಾಂಜನೇಯ ಯಾದವ್ ಹೇಳಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಯಾದವ ಜನಜಾಗೃತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕೆಆರ್ ರಾಮಾಂಜನೇಯ ಯಾದವ್, ಹೋರಾಟಗಳ ಹುಟ್ಟೂರಾಗಿರುವ ಚಿಂತಾಮಣಿಯಲ್ಲಿ ಸಂಘಟನೆ ಆರಂಭ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆ ಅಸ್ತಿತ್ವಕ್ಕೆ ತರುತ್ತೇವೆ. ಸಂಘಟನೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಎಂದರು. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ. ಇದರ ವಿರುದ್ಧ ಧ್ವನಿ ಎತ್ತಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ನಡೆಸುತ್ತೇವೆ ಎಂದರು. ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯಪರ ಆಗುತ್ತಿರುವುದು ಕಂಡು ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಬೇಕೆಂದು ಎಲ್ಲರ ಹಿತಕ್ಕಾಗಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ನೋಂದಾವಣೆ ಮಾಡಿಕೊಂಡಿದ್ದೇವೆ. ಅದರ ಹಿನ್ನೆಲೆಗೆ ನಾವು ಇಲ್ಲಿ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಎಂದು ನಾವು ಒಂದು ರೀತಿಯ ಹೋರಾಟಕ್ಕೆ ಹುಟ್ಟಿ ಬಂದಿರುವ ಚಿಂತಾಮಣಿಯನ್ನು ಪ್ರಾರಂಭ ಮಾಡಬೇಕೆಂದು ಹಮ್ಮಿಕೊಂಡಿದ್ದೇವೆ. ಈ ಸಂಘಟನೆಯ ಯಾವುದೇ ಭೇದ ಭಾವಗಳು ಇರುವುದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ರಾಜಣ್ಣ, ಬಿವಿ ರಮೇಶ್, ರಾಜ್ಯ ಗೌರವಾಧ್ಯಕ್ಷ ರಾಮಕೃಷ್ಣಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ್, ಖಜಾಂಚಿ ಸುಭಾಷಿಣಿ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಆಧ್ಯಾತ್ಮಿಕ ಲೋಕದ ಮಹಾನ್ ಚೇತನ, ಭವ್ಯ ಭಾರತದ ಹೆಮ್ಮೆಯ ಪುತ್ರ, ಯುವಕರ ಪಾಲಿನ ಸ್ಫೂರ್ತಿಯ ಚಿಲುಮೆ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳು ಎಂದೆಂದಿಗೂ ಜೀವಂತ ಎಂದು ಹಿರಿಯ ವಕೀಲ ಎಜಿ ಸುಧಾಕರ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಜ್ಞಾನದೀಪ್ತಿ ಶಾಲೆಯಲ್ಲಿ ಆಯೋಜಿಸಿದ ಯುವ ದಿನೋತ್ಸವ ಹಾಗೂ ವಾರ್ಷಿಕ ಕ್ರೀಡಾಕೂಟ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ವಕೀಲ ಎಜಿ ಸುಧಾಕರ್, ಸ್ವಾಮಿ ವಿವೇಕಾನಂದರು ಸಿಡಿಲ ಸನ್ಯಾಸಿ, ಭವ್ಯ ಭಾರತ ನಿರ್ಮಾಣದ ಸಂಕಲ್ಪ ತೊಟ್ಟ ಅದಮ್ಯ ಚೇತನರಾಗಿದ್ದರು. ಅವರ ಹುಟ್ಟುಹಬ್ಬದ ದಿನ ರಾಷ್ಟ್ರೀಯ ಯುವ ದಿನ ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಸ್ವಾಮಿ ವಿವೇಕಾನಂದರ ಆದರ್ಶ ಮತ್ತು ತತ್ವಗಳನ್ನು ಇಂದಿನ ಯುವ ಜನತೆ ಅಳವಡಿಸಿಕೊಂಡು ಅವುಗಳನ್ನು ಪಾಲಿಸಬೇಕು ಎಂದು ಹೇಳಿದ್ದಾರೆ. ಈ ಮಹಾನ್ ವ್ಯಕ್ತಿಯ ಜನ್ಮದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೆಟಿ ವೀರಾಂಜನೇಯಲು, ಆರ್ ವೆಂಕಟರಾಮ್, ಎಕೆ ನಿಂಗಪ್ಪ, ಸಿದ್ದಲಿಂಗಯ್ಯ, ಹರೀಶ್ ಇನ್ನೂ ಹಲವರು ಹಾಜರಿದ್ದರು. ಕಲಿಸಿ ಋಣವನ್ನು ತೀರಿಸಬೇಕು. ಜೊತೆಗೆ ನಮ್ಗೆ ಇಷ್ಟೆಲ್ಲ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವು ಋಣವನ್ನು ತೀರಿಸಬೇಕು. ಜೊತೆಯಲ್ಲಿ ಮಣ್ಣಿನ ಋಣವನ್ನು ತೀರಿಸಬೇಕು. ಈ ಮೂರು ಕಾನ್ಸೆಪ್ಟ್ ಅನ್ನ ನೀವು ಶಿಕ್ಷಕರು ಮಕ್ಕಳಿಗೆ ಕಲಿಸಿದ್ರೆ ವ್ಯಾಲ್ಯೂಸ್ ತನ್ನತಾನಾಗೆ ಬರ್ತದೆ. ಮಣ್ಣಿನ ಋಣ ಹೇಗೆ ತೀರಿಸಬೇಕು ಅಂತಂದ್ರೆ, ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರು, ಸರ್ಕಾರ ನಮ್ಗೆ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಒಬ್ಬ ಡಾಕ್ಟರ್ ತಯಾರು ಮಾಡಬೇಕಾದ್ರೆ ಸುಮಾರು ಲಕ್ಷನ ಖರ್ಚು ಮಾಡ್ತದೆ. ಒಬ್ಬ ಇಂಜಿನಿಯರ್ ತಯಾರು ಮಾಡಬೇಕಾದ್ರೆ ಸುಮಾರು ಲಕ್ಷನ ಖರ್ಚು ಮಾಡಬೇಕಾಗ್ತದೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮೇಲೆ ಕೂಡ ಸರ್ಕಾರ ಇವತ್ತು ಖರ್ಚು ಮಾಡ್ತಾ ಇದೆ. ಉದ್ದೇಶ ಇಷ್ಟೇ, ಈ ಎಲ್ಲ ಮಕ್ಕಳು ಕೂಡ ಒಳ್ಳೆಯವರಾಗಿ ಒಳ್ಳೆಯ ಕೆಲಸಗಳಲ್ಲಿ ಸೇರ್ಕೊಂಡು ಒಳ್ಳೆಯ ಮನುಷ್ಯರಾಗಿ ಈ ದೇಶದ ಋಣವನ್ನು ತೀರಿಸಬೇಕು ಅಂತೇಳಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಭಾ ಅಕ್ಷಯ ಫೌಂಡೇಶನ್ ಟ್ರಸ್ಟ್ನಿಂದ ಚೇಳೂರಿನಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿ ತಪಾಸಣೆಗೆ ಒಳಗಾಗುವ ಜೊತೆಗೆ ಚಿಕಿತ್ಸೆ ಪಡೆದರು. ಚೇಳೂರಿನಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಸಾಮಾನ್ಯ ರೋಗ ವಿಭಾಗ, ಮೂತ್ರಪಿಂಡದ ಶಸ್ತ್ರಚಿಕಿತ್ಸೆ, ನರರೋಗ, ಸುಟ್ಟಗಾಯ, ಮಕ್ಕಳ ಶಸ್ತ್ರಚಿಕಿತ್ಸೆ, ಮೂಳೆ ವಿಭಾಗ, ಕ್ಯಾನ್ಸರ್, ಹೃದಯ, ಸ್ತ್ರೀರೋಗ ಸೇರಿದಂತೆ 18ಕ್ಕೂ ಹೆಚ್ಚು ಕಾಯಿಲೆಗಳ ಚಿಕಿತ್ಸಾ ವಿಭಾಗಗಳ ಸೇವಾ ಸೌಲಭ್ಯ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಚೇಳೂರು ತಾಲೂಕಿನ ಸುತ್ತಮುತ್ತಲ ಪ್ರದೇಶಗಳಿಂದ ಸುಮಾರು 800ಕ್ಕೂ ಹೆಚ್ಚು ಜನರು ಬಂದು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದರು. ಹೆಚ್ಚಿನ ಚಿಕಿತ್ಸೆಗಳಿಗೆ ಸಂಬಂಧಿಸಿ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡಲಾಯಿತು. ಶಿಬಿರಕ್ಕೆ ಬಂದ ಜನರಿಗೆ ಚೇಳೂರಿನ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಸೇವೆ ಒದಗಿಸಿದವು. ಬಂದಿದ್ದ ಜನರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ ಜನಸಂಪರ್ಕ ಅಧಿಕಾರಿ ಲಕ್ಷ್ಮೀನಾರಾಯಣ, ನಾಗಭೂಷಣ್, ಪಿ ಪ್ರಕಾಶ್, ಮುನಿರಾಮಯ್ಯ, ವೇಣುಗೋಪಾಲ್, ರಘುವೀರ್ ಶರ್ಮಾ, ಕೃಷ್ಣ ಇನ್ನೂ ಹಲವರು ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಸರ್ಕಾರಿ ಅಧಿಕಾರಿಗಳು, ನೌಕರರು ಈಗಾಗಲೇ ಜಾರಿಯಲ್ಲಿರುವ ನಿಯಮ ಮತ್ತು ಆದೇಶಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಕೆಲಸ ಮುಂದಿನ 2 ವಾರಗಳಲ್ಲಿ ಮಾಡದಿದ್ದರೆ ಸರ್ಕಾರಿ ಕಚೇರಿ ಅಥವಾ ಮನೆಗಳ ಎದುರು ಕೆಆರ್ಎಸ್ ಪಕ್ಷದ ಸೈನಿಕರು ತಮಟೆ ಚಳುವಳಿ ನಡೆಸಿ ಕಾನೂನು ಪಾಲನೆಯ ಪಾಠ ಮಾಡಿ ಸರ್ಕಾರಕ್ಕೆ ಮುಜುಗರ ತರುವ ಕೆಲಸಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಕೆಆರ್ಎಸ್ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಿ ಶಿವಶಂಕರ್ ಎಚ್ಚರಿಕೆ ನೀಡಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಕೆಆರ್ಎಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಿ ಶಿವಶಂಕರ್, ಸರ್ಕಾರಿ ನೌಕರರು ತಮ್ಮ ಆಸ್ತಿ ವಿವರ ಕಾಲಕಾಲಕ್ಕೆ ಸಾರ್ವಜನಿಕರಿಗೆ ತಿಳಿಯುವಂತೆ ಬಹಿರಂಗಗೊಳಿಸುವ ಕ್ರಮವನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕಿದೆ. ಕೆಪಿಎಸ್ಸಿ ಸೇರಿದಂತೆ ಯಾವುದೇ ಸರ್ಕಾರಿ ನೇಮಕಾತಿಗಳನ್ನು ಪಾರದರ್ಶಕವಾಗಿ ನಡೆಸಲು ಎಲ್ಲಾ ಸರ್ಕಾರಗಳು ವಿಫಲವಾಗುತ್ತಿದ್ದು, ಸರ್ಕಾರಿ ನೌಕರಿಗಳು ಹಣಕ್ಕೆ ಮಾರಾಟವಾಗುತ್ತಿರುವ ಆರೋಪಗಳು ಕೇಳಿಬರುತ್ತಿವೆ ಎಂದು ಆರೋಪಿಸಿದರು. ಭ್ರಷ್ಟಾಚಾರ ಮಾಡಲೆಂದೇ ಕೆಲ ಶ್ರೀಮಂತರು ಲಂಚ ಕೊಟ್ಟು ಸರ್ಕಾರಿ ಕೆಲಸ ಪಡೆಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ನಡೆಯುವ ಭ್ರಷ್ಟಾಚಾರ ನಿಯಂತ್ರಿಸಲು ಹಲವು ಕಟ್ಟುನಿಟ್ಟಿನ ಕ್ರಮಗಳು ಜಾರಿಯಾಗಬೇಕಿವೆ ಎಂದರು. ಸರ್ಕಾರಿ ನೌಕರರ, ಅಧಿಕಾರಿಗಳ ಆಸ್ತಿ ಮೇಲೆ ಕಣ್ಣಿಟ್ಟು ಅವರು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುವ ಹಕ್ಕು ಸರ್ಕಾರಕ್ಕೆ ತೆರಿಗೆ ಕಟ್ಟುವ ಈ ದೇಶದ ಪ್ರತಿಯೊಬ್ಬ ನಾಯಕನಿಗೂ ಇದೆ. ಈಗ ಲೋಕಾಯುಕ್ತ ಹೊರಡಿಸಿರುವ ಆದೇಶ ಸರಿಯಿದ್ದು ಅದನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಪಾಲನೆ ಮಾಡುವಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು. ಈಗಾಗಲೇ ಇರುವ ನಿಯಮ ಮತ್ತು ಆದೇಶಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಕೆಲಸವನ್ನ ಸರ್ಕಾರ ಮುಂದಿನ 2 ವಾರಗಳಲ್ಲಿ ಸೂಕ್ತ ಕ್ರಮಗಳೊಂದಿಗೆ ಕೈಗೊಳ್ಳಲಿ ಎಂಬುದೇ ನಮ್ಮ ಆಶಯ. ಇಲ್ಲವಾದಲ್ಲಿ ಪ್ರತಿಭಟನೆ ಮೂಲಕ ಉತ್ತರ ನೀಡಲಾಗುವುದು ಎಂದರು. ಈಗಾಗಲೇ ಈ ಒಂದು ಸುದ್ದಿ ಪ್ರಸಾರ ಆಗಿದ್ದು ಜನವರಿ 9ನೇ ತಾರೀಕು ನಿಮಗೆಲ್ಲ ಗೊತ್ತಾಗಿದೆ ಅನ್ಕೊಂತೀನಿ. ಇದುವರೆಗೆ ಯಾವುದೇ ಒಂದು ರಾಜಕೀಯ ಪಕ್ಷ ಇದನ್ನು ಯಾರೂ ಇದುವರೆಗೂ ವಿರೋಧ ಮಾಡಿಲ್ಲ. ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷ ಇದುವರೆಗೂ ಈ ಒಂದು ವಿಚಾರದ ಬಗ್ಗೆ ಇದುವರೆಗೆ ವಿರೋಧ ವ್ಯಕ್ತಪಡಿಸಿಲ್ಲ. ಅಂದರೆ ಇವರು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತಲೇ ಅರ್ಥ. ನಮ್ಮ ಕೆಆರ್ಎಸ್ ಪಕ್ಷ ಇದೇನು ನಾವು 2 ವಾರದ ಗಡುವನ್ನು ಕೊಡ್ತಾ ಇದ್ದೀವಿ. 2 ವಾರದ ಗಡುವು ಮುಗಿದ ಮೇಲೆ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಮನೆ, ಸರ್ಕಾರಿ ಅಧಿಕಾರಿಯ ಕಚೇರಿ ಹಾಗೂ ಸರ್ಕಾರದ ವಿಧಾನಸೌಧ ಆಗಿರ್ಬೋದು ಅದಕ್ಕೆ ತಮಟೆ ಚಳುವಳಿ ಮಾಡ್ತಾ ಇವರನ್ನ ಎಚ್ಚರಿಸೋ ಕೆಲಸ ಮಾಡ್ತೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸಹಜವಾಗಿ ಭಾನುವಾರ ಎಂದರೆ ರಜಾ ದಿನ. ಅಂದು ಸರ್ಕಾರಿ ಕಚೇರಿಗಳು ಬಂದ್, ಬಹುತೇಕ ಎಲ್ಲ ಕೆಲಸಗಳಿಗೂ ವಿರಾಮ. ಆದರೆ ಕೋಲಾರದ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಜಿದ್ದಾಜಿದ್ದಿನ ರಣ ರಂಗೇರಿತ್ತು. ಒಳಗಡೆ ಕುಲಾಗಿ ಮತದಾನ ನಡೀತಿದ್ರೆ ಹೊರಗಡೆ ಮಾತ್ರ ಹಾಕಿದ್ದ ಪೆಂಡಾಲ್ ಕೆಳಗೆ ಬಿಸಿ ಬಿಸಿ ದಮ್ ಬಿರಿಯಾನಿಯ ಗಮ್ಮತ್ತು ಜೋರಾಗಿತ್ತು.
ರಾಜ್ಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮಟನ್ ಬಿರಿಯಾನಿ ಅಂದ್ರೆ ವಿರೋಧ ಪಕ್ಷ ಚಿಕನ್ ಬಿರಿಯಾನಿ ಮಾಡಿ ಪೈಪೋಟಿ ನಡೆಸಿತ್ತು. ಕೋಲಾರದ ಪಿಎಲ್ಡಿ ಬ್ಯಾಂಕಿನ ಮತದಾನ ಕೇಂದ್ರದ ಹೊರಗೆ ರಂಗೇರಿರುವ ಚುನಾವಣಾ ಕಣ. ಒಂದೆಡೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪೆಂಡಾಲ್, ಮತ್ತೊಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಪೆಂಡಾಲ್. ಅಲ್ಲೇ ಬಿಸಿ ಬಿಸಿ ದಮ್ ಬಿರಿಯಾನಿಗಾಗಿ ಮುಗಿಬಿದ್ದಿರುವ ಜನ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಕೋಲಾರದ ಪಿಎಲ್ಡಿ ಬ್ಯಾಂಕ್ನ 14 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಈ ಪೈಕಿ ಈಗಾಗಲೇ 4 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 10 ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಮೊದಲೆಲ್ಲ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಅಂದರೆ ನಡೆಯುವುದೇ ಗೊತ್ತಾಗ್ತಿರಲಿಲ್ಲ. ಆದರೆ ಈಗ ನಡೆಯುವ ಪ್ರತಿ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಇಂದು ಕೋಲಾರದಲ್ಲಿ ನಡೆದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯು ರಂಗೇರಿತ. ಒಳಗೆ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದ್ರೆ ಹೊರಗೆ ಬಿಸಿ ಬಿಸಿ ಬಿರಿಯಾನಿ ಬೇಯ್ತಿತ್ತ. ಪೈಪೋಟಿ ಎನ್ನುವಂತೆ ಆಡಳಿತ ಪಕ್ಷ ಕಾಂಗ್ರೆಸ್ನವರು ಮಟನ್ ಬಿರಿಯಾನಿ ಮಾಡಿ ಅಲ್ಲಿದ್ದ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಹಂಚಿಕೆ ಮಾಡುತ್ತಿದ್ರೆ, ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿದ್ದ ಕಡೆ ಚಿಕನ್ ಬಿರಿಯಾನಿ ಹಂಚಿಕೆ ಜೋರಾಗಿತ್ತ. ಅದರಲ್ಲೂ ಇವತ್ತು ಹೇಳಿ ಕೇಳಿ ಭಾನುವಾರ ಆಗಿರುವ ಹಿನ್ನೆಲೆ ಚುನಾವಣೆ ಜೊತೆಗೆ ಬಿರಿಯಾನಿ ಫೈಟ್ ಕೂಡ ಜೋರಾಗಿತ್ತ. ಕೋಲಾರದ ಪಿಎಲ್ಡಿ ಬ್ಯಾಂಕ್ಗೆ ತನ್ನದೇ ಆದ ಇತಿಹಾಸವಿದೆ. ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರು ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಸಿ ಬೈರೇಗೌಡ, ಕೋಲಾರ ಶಾಸಕ ವೆಂಕಟಗಿರಿಯಪ್ಪ, ಶ್ರೀನಿವಾಸಗೌಡ ಸೇರಿದಂತೆ ಹಲವರು ಇದೇ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿರುವ ಇತಿಹಾಸವಿದೆ. ನಡೀತಾರ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ 14 ಡೈರೆಕ್ಟರ್ಸ್ಗೆ ಎಲೆಕ್ಷನ್ ನಡೀತಾ ಇತ್ತು. ಅದರಲ್ಲಿ 4 ಆಲ್ರೆಡಿ ಇನಾಮೇಸ್ ಆಗಿರೋದ್ರಿಂದ 10 ಕ್ಷೇತ್ರಕ್ಕೆ ಎಲೆಕ್ಷನ್ ನಡೀತಾ ಇದೆ. 10ರಲ್ಲಿ 9 ಬಂದು ಸಾಲಗಾರ ಕ್ಷೇತ್ರ, ಇನ್ನೊಂದು ಬಂದು ಅಲಿದ್ರ ಕ್ಷೇತ್ರ. ಓವರಾಲ್ ಸಾಲಗಾರ ಅಲ್ಲಿ ಕ್ಷೇತ್ರದಲ್ಲಿ 440 ಓಟ್ ಇದೆ. ಓವರಾಲ್ 10 ಕ್ಷೇತ್ರಕ್ಕೂ ತೊಗೊಂಡ್ರೆ ಒಂದು 800ರಿಂದ 850ರಿಂದ 900 ಓಟ್ ಇದೆ. ಈಗ ಆಲ್ರೆಡಿ ಒಂದು 80-85% ವೋಟಿಂಗ್ ಆಗಿದೆ. ಜಿದ್ದಾಜಿದ್ದಿ ಏನಿಲ್ಲ ಸರ್, ಒಂದು ಸೈಡ್ ಇದೆ. ನನ್ನ ಪ್ರಕಾರ 90% JDS ಹಳ್ಳಿ ಭಾಗದಲ್ಲಿರೋದ್ರಿಂದ JDS, ಇದ್ರ ಜೊತೆ ನಮಗೆ BJP ಒಂದಾಗಿರೋದ್ರಿಂದ ಖಂಡಿತ ನಮಗೆ 10-10 ಗೆಲ್ತಿರೋ ಕಾನ್ಫಿಡೆನ್ಸ್ ನಮಗಿದೆ. ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಮೊದಲೆಲ್ಲ ಹೇಗೆ ನಡೆಯುತ್ತಿತ್ತು ಅನ್ನೋದೇ ತಿಳಿಯುತ್ತಿರಲಿಲ್ಲ. ಇದೆಲ್ಲ ರೈತರಿಗಾಗಿ ಇರುವ ಸಂಸ್ಥೆ. ಇಲ್ಲಿ ಭ್ರಷ್ಟಾಚಾರ, ಪ್ರತಿಷ್ಠೆ ಬಂದರೆ ರೈತರಿಗೆ ಅನ್ಯಾಯವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಚುನಾವಣೆ ನಡೆಯುವುದೇ ಅವಿರೋಧ ಆಯ್ಕೆ ನಡೆಯುತ್ತಿತ್ತ. ಆದರೆ ಈಗಿನ ಚುನಾವಣೆ ಆ ಸ್ಥಾನದಲ್ಲಿ ಲಾಭ ಇರಲಿ ಬಿಡಲಿ, ಅದೊಂದು ಪ್ರತಿಷ್ಠೆಯ ಕಣವಾಗಿ ಹಣ ಹಾಗೂ ಉಡುಗೊರೆಗಳಿಂದ ಮತದಾರರನ್ನ ಲಕ್ಷ ಹಣ ಖರ್ಚು ಮಾಡಿ ಖರೀದಿಸಿ ಗೆಲುವಿಗಾಗಿ ಕಸರತ್ತು ಮಾಡುವ ಕೆಲಸ ಶುರುವಾಗಿದೆ. ಇಂದು ನಡೆದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯು ಅಷ್ಟೇ ಪ್ರತಿಷ್ಠೆಯ ಕಣವಾಗಿ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿಗೆ ವೇದಿಕೆಯಾಗಿತ್ತು. ಮುಖಂಡರು ಇದನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಮತದಾರರಿಗೆ ಹಣ ಉಡುಗೊರೆ ಕೊಡುವ ಜೊತೆಗೆ ಕಾರ್ಯಕರ್ತರಿಗೂ ನಾವೇನು ಕಡಿಮೆ ಎಂದು ಕಾಂಗ್ರೆಸ್ನವರು ಮಟನ್ ಬಿರಿಯಾನಿ ಮಾಡಿಸಿದ್ರೆ, ಮೈತ್ರಿ ಪಕ್ಷದವರು ಚಿಕನ್ ಬಿರಿಯಾನಿ ಮಾಡಿಸಿ ಹಂಚಿದ್ರ. ಚುನಾವಣೆ ಹಿನ್ನೆಲೆ ಒಳಗೆ ಮತದಾನ ನಡೆಯುತ್ತಿದ್ರು. ಯಾರೊಬ್ಬರೂ ಇಲ್ಲಿ ನೀತಿ ಸಂಹಿತೆಯನ್ನಾಗಲಿ ಚುನಾವಣೆ ಸಂಹಿತೆಯನ್ನಾಗಲಿ ಪಾಲನೆ ಮಾಡೇ ಇಲ್ಲ ಎಂಬುದು ವಿಶೇಷ. ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಇಂದು ಕೋಲಾರ ತಾಲೂಕು ಹಾಗೂ ಮಾಲೂರು ತಾಲೂಕಿನಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ನಿಷ್ಪಕ್ಷಪಾತವಾಗಿ ನಡೆಯಬೇಕಿದ್ದ ಚುನಾವಣೆಯಲ್ಲಿ ಮತದಾರರನ್ನ ಮನವೊಲಿಸಲು ಗೆಲುವಿಗಾಗಿ 3 ಪಕ್ಷಗಳು ಪ್ರತಿಷ್ಠೆಯ ಕಣವಾಗಿ ಸ್ವೀಕರಿಸಿ ಹಣ ಉಡುಗೊರೆಗಳ ಜೊತೆಗೆ ಬಿರಿಯಾನಿ ಗಮಲು ಸದ್ದು ಮಾಡಿದ್ದು ನಿಜಕ್ಕೂ ದುರಂತವೇ ಸರಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಜನವರಿ 19ರಂದು ಚುನಾವಣೆ ನಡೆಯಲಿದ್ದು, ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಲಕ್ಷ್ಮೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಚಿನೀಳಕೋಟೆ ರೆಡ್ಡಪ್ಪ ಒಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಅವರ ಅವಿರೋಧ ಆಯ್ಕೆ ಬಹುತೇಕ ಖಚಿತವಾಗಿದೆ.
ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಜನವರಿ 19ರಂದು ಚುನಾವಣೆ ನಡೆಯಲಿದ್ದು ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಲಕ್ಷ್ಮೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಚಿನೀಳ್ಲಕೋಟೆ ರೆಡ್ಡಪ್ಪ ಒಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯವಾಗುತ್ತಿದ್ದಂತೆ ರೆಡ್ಡಪ್ಪ ಬೆಂಬಲಿಗರು ಜೈಕಾರ ಕೂಗಿ ಸಂಭ್ರಮಾಚರಣೆ ಮಾಡಿದ್ರು. ವಕೀಲರಾದ ಮುನಿರಾಜ್ ಮಾತನಾಡಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ಲಕ್ಷ್ಮೀಪುರ ಕ್ಷೇತ್ರದಿಂದ ರೆಡ್ಡಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿರುವ ಕಾರಣ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ರೆಡ್ಡಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು ಚುನಾವಣಾ ಅಧಿಕಾರಿಗಳ ಅಧಿಕೃತ ಘೋಷಣೆ ಬಾಕಿ ಇದೆ. ರೆಡ್ಡಪ್ಪ ಅವರ ಅಧಿಕಾರಾವಧಿಯಲ್ಲಿ ರೈತರ ಪರ ಕೆಲಸ ಮಾಡುತ್ತೇವೆ ಎಂದರು. ರಫಿಯುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕಾರವೇ ಸಂಘಟನೆಗಳ ಒಕ್ಕೂಟದಿಂದ ಬಾಗೇಪಲ್ಲಿ ಪ್ರವಾಸಿ ಮಂದಿರದಲ್ಲಿ ಟಾಟಾ ಎಸ್ ವಾಹನ ಚಾಲಕರ ಮತ್ತು ಮಾಲೀಕರ ಘಟಕದ ಸಭೆ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರವೇ ಸಂಘಟನೆಗಳ ಟಾಟಾ ಎಸ್ ಘಟಕದ ಸಭೆಯಲ್ಲಿ ಕಾರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಬಿಎ ಬಾಬಾಜಾನ್ ಮಾತನಾಡಿ, ಸಂಘಟನೆ ನಾಡು, ನುಡಿ, ಜಲ, ಭಾಷೆ ವಿಚಾರದಲ್ಲಿ ಕನ್ನಡಿಗರಿಗೆ ತೊಂದರೆಯಾದಲ್ಲಿ ನ್ಯಾಯಯುತ ಹೋರಾಟ ಮಾಡಲು ಸದಾ ಸಿದ್ಧವಾಗಿದೆ. ಯಾವುದೇ ಭಾಷೆ ವಿರೋಧಿಸುವುದಿಲ್ಲ. ಕನ್ನಡ ಭಾಷೆ ಬಳಸಿ, ಬೆಳೆಸಿ, ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಸಂಘಟನೆ ಪಕ್ಷಾತೀತ, ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಟಾಟಾ ಎಸ್ ವಾಹನಗಳ ಚಾಲಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾರವೇ ಸಂಘಟನೆಗಳ ರವೀಂದ್ರ, ರಿಯಾಜ್ ಅಹಮದ್, ಶೇಖ್ ಹಿದಾಯಿತುಲ್ಲಾ, ಸಲೀಂ, ಮಾರಗಾನಕುಂಟೆ ಸೀನಪ್ಪ, ಹಸನ್ ಬಾಷಾ, ಗುರುಮೂರ್ತಿ, ಸಮೀವುಲ್ಲಾ, ನರೇಶ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ಯುವಕರು ದೈಹಿಕ ಕಸರತ್ತು ನಡೆಸುತ್ತಿಲ್ಲ. ಬಯಲಿನಲ್ಲಿ ಆಡುವ ಆಟಗಳಲ್ಲಿ ತೊಡಗುತ್ತಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗುವ ಕಾರಣ ದೈಹಿಕ ಹಾಗೂ ಮಾನಸಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಜೆಡಿಎಸ್ ಯುವ ಮುಖಂಡ ಬಿಎನ್ ಸಚಿನ್ ಆತಂಕ ವ್ಯಕ್ತಪಡಿಸಿದರು. ತಾಲೂಕಿನ ತಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾನಮಂಗಲ ಗ್ರಾಮದ ಹೊರವಲಯದಲ್ಲಿ 2 ದಿನಗಳ ಸುಭಾಷ್ ಕ್ರಿಕೆಟ್ ಟೂರ್ನಿ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಮುಖಂಡ ಬಿಎನ್ ಸಚಿನ್ ಅವರು, ಹೊಲ ಗದ್ದೆಗಳಲ್ಲಿ ದುಡಿಯುವುದು, ಮನೆಯಲ್ಲೂ ಕೆಲಸ ಮಾಡುವುದು ಕಡಿಮೆ. ಮತ್ತೊಂದು ಕಡೆ ಶಾಲಾ ಕಾಲೇಜುಗಳಲ್ಲೂ ದೈಹಿಕ ಶ್ರಮ ಇಲ್ಲವಾಗಿದೆ. ಹಾಗಾಗಿ ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ರೋಗ ರುಜಿನಗಳಿಗೆ ತುತ್ತಾಗುತ್ತಿರುವ ಬಗ್ಗೆ ಚಿಂತಿಸಬೇಕಾಗಿದೆ ಎಂದರು. ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿದ್ದಾಗ ಮಾತ್ರ ಉತ್ತಮ ಚಿಂತನೆ, ಉತ್ತಮ ಚಟುವಟಿಕೆಗಳಲ್ಲಿ ತೊಡಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಈ ನಿಟ್ಟಿನಲ್ಲಿ ಕಾನಮಂಗಲದ ಯುವಕರು ಕ್ರಿಕೆಟ್ ಟೂರ್ನಿ ಹಮ್ಮಿಕೊಂಡಿರುವುದು ಯುವಕರ ಒಗ್ಗಟ್ಟು, ಸಾಮರಸ್ಯದ ವಿಚಾರದಲ್ಲೂ ಆಶಾದಾಯಕ ಬೆಳವಣಿಗೆ ಎಂದರು. ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಜಾತಿ, ಧರ್ಮ, ಬಡವ, ಶ್ರೀಮಂತ ಎನ್ನುವ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಒಂದು ವೇದಿಕೆಗೆ ತರುವುದು, ಒಟ್ಟುಗೂಡಿಸುವ ಶಕ್ತಿ ಕ್ರೀಡೆ, ಸಂಗೀತ ಮತ್ತು ಸಿನಿಮಾಗ ಇದೆ ಎಂದರು. ಬಯಲುಸೀಮೆಯ ರೈತರ ಮಕ್ಕಳು ನಾನಾ ಕ್ರೀಡೆಗಳಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ತಂದು ವಿಶ್ವ ನಮ್ಮತ್ತ ನೋಡುವಂತಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹಾಜಗೂರು ರಾಮಯ್ಯ, ತಾದೂರು ಮಂಜುನಾಥ್, ವೀರಾಪುರ ಮುನಿನಂಜಪ್ಪ, ಬಸವರಾಜ್, ಕೆಂಪಣ್ಣ, ರಮೇಶ್, ಶ್ರೀನಿವಾಸರಾವ್, ವಸಂತಕುಮಾರ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ,
ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ್ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕು ಪಡಿತರ ವಿತರಕರ ಸಂಘದ ನೂತನ ಕ್ಯಾಲೆಂಡರ್ ಬಿಡುಗಡೆ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವರು, ಪಡಿತರವನ್ನು ನ್ಯಾಯಬೆಲೆ ಅಂಗಡಿಗಳಿಂದ ಸಮರ್ಪಕವಾಗಿ ವಿತರಣೆ ಮಾಡಬೇಕು, ಯಾವುದೇ ಲೋಪಗಳಾಗಬಾರದು, ತೂಕದಲ್ಲಿ ವ್ಯತ್ಯಾಸವಾಗದಂತೆ ನಿಗಾವಹಿಸಬೇಕು ಎಂದರು.
ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ಬೇಡಿಕೆಗಳನ್ನು ಪೂರೈಸಲು ಸರ್ಕಾರ ಬದ್ಧವಾಗಿದ್ದು ಅವರ ಎಲ್ಲ ಸಮಸ್ಯೆಗಳ ನಿವಾರಣೆಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಹಾರ ಇಲಾಖೆ ಉಪನಿರ್ದೇಶಕ ಶಂಕರಮೂರ್ತಿ, ಚೆನ್ನಹಳ್ಳಿ ಬಿ ರಾಜಣ್ಣ, ಸಿಎನ್ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಕೇಂದ್ರದ ಪೊಲೀಸರಿಗಿಂತ ಗೌರಿಬಿದನೂರು ಪೊಲೀಸರೇ ಲೇಸು. ಬೈಕ್ ವೀಲಿಂಗ್ ಮಾಡುತ್ತಿದ್ದ 3 ಬಂಧನ. ಗೌರಿಬಿದನೂರಿನಲ್ಲಿ 3 ವೀಲಿಂಗ್ ವೀರರ ಅಂಧರ್. ವೀಲಿಂಗ್ ಮಾಡಿದ ಆರೋಪದಲ್ಲಿ ಅಪ್ರಾಪ್ತ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಫ್ಯಾಷನ್ ಶೋ. ಹೊಸ ವರ್ಷದ ಪ್ರಯುಕ್ತ ವಿಮಾನ ನಿಲ್ದಾಣ ಆಡಳಿತ ಮಂಡಳಿಯಿಂದ ಫ್ಯಾಷನ್ ಶೋ. ಸೊಂಟ ಬಳುಕಿಸುತ್ತಾ ಪೋಸ್ ಕೊಟ್ಟ ಯುವತಿಯರು. ಸೆಲ್ಫಿ ಕ್ರೇಜ್ ಯುವತಿಯರಿಗಾಗಿ ಹೊಸ ಲುಕ್ ಅನಾವರಣ. ಸರಣಿ ಸಾವುಗಳಿಂದ ಬೆಚ್ಚಿ ಬಿದ್ದ ಕೋಲಾರ ಜಿಲ್ಲೆ. 1 ತಿಂಗಳ ಅವಧಿಯಲ್ಲಿ ಅಪಘಾತದಲ್ಲಿ 50ಕ್ಕೂ ಹೆಚ್ಚು ಸಾವು. ಶಾಂತಿ ಹೋಮ ಮಾಡಿಸುವ ಸಿದ್ಧತೆಯಲ್ಲಿ ಶಾಸಕರು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ಗೌರಿಬಿದನೂರು ತಾಲೂಕಿನಲ್ಲಿ ದೇಶಿ ಸಂಸ್ಕೃತಿಗೆ ಚಾಲನೆ ನೀಡಿದ ಶಾಸಕ ಪುಟ್ಟಸ್ವಾಮಿ ಗೌಡ. ರೈತ ಹಾಗೂ ಜಾನುವಾರುಗಳ ರಕ್ಷಣೆಗೆ ಕರೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.